ಮಾತು ಶುರು ಮಾಡಕ್ ಮುಂಚೆ ಅನುಶ್ರೀ ಮೇಡಮ್ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಅಯ್ಯಯ್ಯೋ, ಅಂದ್ರೆ ನಾವು ಡೈಲಾಗ್ ರೈಟರ್ಸ್ ಓಡಾಡ್ತಿರ್ತೀವಿ. ಸೊ ಜನಗಳ ಮಾತು ಹೇಗಿರುತ್ತೆ ಅಂದ್ರೆ ನೀವು ಸಣ್ಣ ಆಗಿದ್ದೀರಾ ದಪ್ಪ ಆಗಿದ್ದೀರಾ ಅನ್ನೋ ಚರ್ಚೆ ಆಗ್ತಾ ಇತ್ತು. ಅಂದ್ರೆ ಮೇಡಮ್ ಅನುಶ್ರೀ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಅವ್ರು ಯಾಕೋ ದಪ್ಪ ಆಗ್ತಾ ಇದಾರೆ ಅಂತ. ಇಲ್ಲ ಮದುವೆ ಆದ್ರೆ ಸರೋಗ್ತಾರೆ ಅಂತ. ಆಮೇಲೆ ಮದುವೆ ಆದ್ಮೇಲೆ ಇನ್ನೊಂದು ಚಿಂತೆ ಬಂತು, ಅದು ನಿಮ್ ಯಜಮಾನ್ರು ಅಡಿಗೆ ಮಾಡ್ತಾರೆ ಅಂತ ಏನದು, ಅಯ್ಯೋ ಅಡಿಗೆ ಮಾಡ್ತಾರೆ ಇನ್ನೂ ದಪ್ಪ ಬಿಡ್ತಾರಲ್ಲ. ಅಂದ್ರೆ ಆ ಚರ್ಚೆಗಳು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನಿಮ್ ಮೇಲೆ ಅಷ್ಟು ಪ್ರೀತಿ ಇರುತ್ತೆ. ಬಟ್ ಸಣ್ಣ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಇನ್ನು ಆಲ್ಫಾ ವಿಚಾರಕ್ಕೆ ಬಂದ್ರೆ ವಿಜಯ್ ಅವ್ರದ್ದು ನಮ್ದು ತುಂಬಾ ಹಳೆ ಗೆಳೆತನ. ಅಗ್ರಜ ಅನ್ನೋ ಒಂದು ಸಿನಿಮಾದಲ್ಲಿ ಇಬ್ರು ಪರಿಚಯ ಆಗಿದೆ ಒಂದು ಟೀ ಅಂಗಡಿ ಹತ್ರ. ಸೊ ಬದುಕು ಟೀ ಅಂಗಡಿಯಿಂದ ಹೊರೈನ್ ಮಾಲ್ಗೆ ಬಂದು ನಿಲ್ಸಿದೆ. ನಿಜಕ್ಕೂ ಸಿನಿಮಾ ಗ್ರಾಮರ್ ಏನೊಂದು ಸ್ಟೇಜಸ್ ಇರುತ್ತಲ್ಲ, ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಕಲಿತು ಇವತ್ತು ಗೀತಾ, ಹೊಯ್ಸಳ, ತದನಂತರ ಈಗ ಈ ಸಿನಿಮಾನ, ಮತ್ತೆ ಯಾವುದು ಇನ್ಫ್ಲೂಯೆನ್ಸು ಮತ್ತೊಂದು ಇಲ್ಲ, ಕೆಲಸ ನೋಡಿ ಕೆಲಸ ತಗೊಳ್ಳೋಂಥ ವ್ಯಕ್ತಿ. ನನಗೆ ತುಂಬ ಇಷ್ಟವಾದ ಡೈರೆಕ್ಟ್ರು ವಿಜಯ್ ಅವರು. ಸೊ ಈ ಸಿನಿಮಾ ಶುರುವಾಗಬೇಕು ಅಂತ ನನಗೆ ಹೇಮಂತ್ನ ಪರಿಚಯ ಮಾಡಿಸಿದ್ದು ಮಾಲೂರ್ ಶ್ರೀನಿವಾಸ್, ಕೋರಿಯೋಗ್ರಾಫರ್. ಸೊ ಅವರು ನನಗೆ ಹೇಮಂತ್ನ ಪರಿಚಯ ಮಾಡಿಸಿದ್ರು. ಹೇಮಂತ್ನ ಕೇಳಿದೆ ಯಾವ ಥರ ಏನು, ಯಾವ ಥರ ಸಿನಿಮಾ ಆಗಬೇಕು ಅಂತಿದ್ದಾಗ ರೆಡಿ ಆಗಿದೆ. ಅಂದರೆ ನಮ್ಮ ಕನ್ನಡಿಗರಿಗೆ ನಮ್ಮ ಹುಡುಗ ಅಂತ ಅನಿಸ್ಬಿಟ್ರೆ ಅಪ್ಕೊಂಡ್ಬಿಡ್ತಾನೆ. ಸೊ ಅಂದರೆ ಯಾವಾಗಲೂ ನಮಗೆ ತಂದೆ ಹೀರೋ, ಬಟ್ ಸಾರು ಅವ್ರ ಮಗನ ಹೀರೋ ಮಾಡಿರೋದಿದೆಯಲ್ಲ, ನಿಜಕ್ಕೂ ತುಂಬಾ ಗ್ರೇಟ್. ಅಂದ್ರೆ ತನ್ನ ಮಗನ್ನ ನಿಲ್ಲಿಸ್ಬೇಕು ಅಂತ ಅಷ್ಟು ಪ್ರೀತಿಯಿಂದ ನಾವು ಅವ್ರ ಊರಿಗೂ ಹೋಗಿದೀವಿ, ನಮ್ಮೂರೇ ಅದು. ಸೊ ಆ ಜನ ಸೇರಿಸಿದ ರೀತಿ, ಮತ್ತೆ ಅವ್ರಿಬ್ರು ನೋಡಿದ್ರೆ ಅಪ್ಪ ಮಗ ಅನ್ಸಲ್ಲ, ಅಣ್ಣ ತಮ್ಮ ಅಂತ ಅನ್ಸ್ತಾರೆ. ಸೊ ಇನ್ನು ಈ ವಿಚಾರಕ್ಕೆ ಬಂದಾಗ ಆಲ್ಫಾ ಪಕ್ಕಾ ಒಂದು ಜೆನ್ಸಿ ಟೈಟಲ್. ತುಂಬಾ ಜನ ಆರ್ಟಿಸ್ಟ್ಗಳು, ಮತ್ತೆ ಈಗ ತಾನೇ ನಾವು ಕೇಳಿದ್ವಿ ನಮ್ಮ ಅನೂಪ್ ಸಲೀನ್ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಅಚ್ಯುತ್ ಸಾರು, ಅವಿನಾಶ್ ಸಾರ್ದು ನಂದು ತುಂಬಾ ಕ್ಲೋಸ್ ಇದು. ಅಂದ್ರೆ ಅವ್ರು ಅಷ್ಟು ಸೀನಿಯರ್ ಆದ್ರು ಒಂದು ಸಿನಿಮಾ ಜನ ನೋಡ್ಬೇಕ್ರಿ, ಜನ ಬರ್ಬೇಕ್ರಿ ಅನ್ನೋ ಒಂದು ಹಪಾಪಿ ಇದೆಯಲ್ಲ ಸರ್, ನಿಮ್ಮಿಂದ ಕಲಿಯೋದು ತುಂಬಾ ಇದೆ ಸರ್. ಇನ್ನ ಅಚ್ಯುತ್ ಸರ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅವರು ಸಲಗ ನಾನು ಡೈಲಾಗ್ ಬರ್ದಾಗ ಡಬ್ಬಿಂಗ್ ಥಿಯೇಟರ್ಗೆ ಕರ್ಸ್ಬಿಟ್ಟಿದ್ರು, ಏನೋ ಬರ್ದಿದ್ಯಲ್ಲ ಅಂತ. ಹೊಗಳಿದ್ರ ಅಥವಾ ಏನು ಬರ್ದಿದ್ದೀರ ಆ ತರ ಏನ್ ಬರ್ದಿ ಆ ತರ ಹೇಳಿದ ಸರ್. ಅವ್ರು ಹೊಗಳೋ ರೀತಿನೇ ಅಷ್ಟು ಚೆನ್ನಾಗಿರುತ್ತೆ. ಸೊ ಎಲ್ರು, ಮತ್ತೆ ಈ ನಾಯಕಿಯರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಆಯನ ಮತ್ತೆ ಗೋಪಿಕಾ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಕಾಮನ್ ಬಿಲ್ ಅಲ್ಲಿ 2 ಕಲರ್ ತರ ಕಾಣ್ತಾ ಇದ್ದೀರಾ.